ಪ್ಲಾಟ್ ಒಂದು ತಿಂಗಳು ಆಯ್ತು ನಮ್ರೆ ಹೂ ಒಳ್ಳೆ ಸೆಟ್ಟಿಂಗ್ ಚೆನ್ನಾಗಿತ್ತು. ಹೊಡೆದಿದ್ರಿ ಆಗಸ್ಟ್ 9ಕ್ಕೆ ಹೊಡೆದಿರಾ? ಆಲ್ರೆಡಿ ಗಿಡಕ್ಕೆ 20 ಸೆಟ್ ಆಗಿಬಿಟ್ಟವ್ರಲ್ಲ. ಹೌದೌದು ಹಾಗೆ ನೋಡ್ರಿ. 15-20 ಮಿನಿಮಮ್ ಆಗಿಬಿಟ್ಟವ್ರಲ್ಲ. ಹೌದು ಸಾಕಿಷ್ಟು ಸೆಟ್ಟಿಂಗ್ ಆದ್ರೆ ಸಾಕು. ಈ ಸಲ ಏನೋ ಟ್ರಿಪ್ಸ್ ಏನು ಒಂದು ತಡಗ ಇದು ಮಾಡ್ಸಿಲ್ಲ ಮೇಡಮ್ ಗೇರಿ ಲೊಟ್ಟ ಇಲ್ಲಿ. ಹ್ಞೂ ರೀ ಸ್ವಲ್ಪ ಗೇರಿ ಅವ್ರಿ ಇಲ್ಲಿ ಎಲ್ಲ ಬಂದ ಒಂದೊಂದು ಹ್ಞೂ ರೀ. ಆದ್ರೆ ಹೊಡೆದಿವ್ರಿ 3 ದಿನಕ್ಕೆ ಟಾನಿಕ್ 3 ದಿನಕ್ಕೆ ಕೆಮಿಕಲ್ 3 ದಿನ ಟಾನಿಕ್ 3 ದಿನಕ್ಕೆ ಕೆಮಿಕಲ್ ಮಾಡೇ ಮಾಡಿವ್ರಿ. ಒಳ್ಳೆ ಇಲ್ಲಿ ಕಾಯಿ ಸೆಟ್ಟಿಂಗ್ ಚೆನ್ನಾಗಿತ್ತು ನೋಡಿ ಭಾಳ ಚೆನ್ನಾಗಿ. 2 ತಿಂಗಳೇನೋ 2.5 ತಿಂಗಳು ಫುಲ್ ಸೆಟ್ಟಿಂಗ್ ಆಗತ್ತೆ. ಗಂಡೆಲ್ಲ ಡ್ರಾಪ್ ಆಗಿ ಎಣ್ಣೆ ಉಳಿತೇವಲ್ರಿ ಅವಾಗ ಹೌದೌದು. ಫಸ್ಟ್ ಕೆಲವೊಂದು ಗಂಡು ಹೂ ಬರುತ್ತೆ, ನೆಕ್ಸ್ಟ್ ಎಣ್ಣೆ ಬರುತ್ತಲ್ಲ, ಎಣ್ಣೆ ಬಂದಾಗ ಅದು ನಿಂತ್ಕೊಂತದೆ. 3ನೇ ಬೆಳೆ ಮೇಡಮ್. ನೋಡ್ರಿ ಇದು 3ನೇ ಕ್ರಾಪ್. ಇದು ನಾಗರಾಜ್ ಅವ್ರ ನೀವು ನೋಡ್ತಿರ್ತೀರ ಯೂಟ್ಯೂಬಲ್ಲೆಲ್ಲ ಚೆನ್ನಾಗೈತೆ. ಸ್ಟೆಮ್ ನೋಡಿ ಅಳಿಗಾಡಂಗಿಲ್ಲ ಗಿಡ, ಎಷ್ಟು ಬಿಗಿ ಅದ ನೋಡ್ರಿ. ಭಾಳ ಎನರ್ಜಿ ಅದ ಅಲ್ಲ ಗಿಡ, ಎನರ್ಜಿ ಚೆನ್ನಾಗದ. ಸಾಕಷ್ಟು ಕೊಡ್ತೀರಪ್ಪ, ಖರ್ಚು ಮಾಡೋದು ಹಂಗೆ ಮಾಡ್ತೀರಿ, ಕಷ್ಟಪಡೋದು ಹಂಗೆ ಮಾಡ್ತೀರಿ. ಮೆಣಸಿನ ಪೇಪರ್ ಅವಾಗ ಹಾಕಿದ್ದೆ ನಾಗ ಜೋದರ್ಶಿ ಮತ್ತೆ ಹೊಸ್ತು. ಹಾಂ ಇದ್ರಲ್ಲಿ ಹೊಡೆದಾಗ ಹಾಕಿರಲ್ಲ. ಹೌದೌದು ಹೂವು ಚೆನ್ನಾಗೈತೆ. ಫಸ್ಟಿಗೆ ಸಾಕಷ್ಟು ಹರಿದು ಬಿಟ್ಟಿದ್ರೆ ಎಣ್ಣೆ ಹರಿದು ಫುಲ್ ಎಲ್ಲ ಕಾಫಿ ಕೊಡೋಕಿನ ಮುಂಚೆ ಅವಾಗ ಗಿಡ ಚಿಗುರು ಮೊಗ್ಗರಿ ಒಂದು 3 ಲಕ್ಷ ಹರಿದಿರೋದು. ಮಣ್ಣಿನ ತರಿಸಿ ಚಿಗುರಿ ಆಗುತ್ತೆ ಬಿಡಿ ನಾಗರಾಜ್, ಆಗುತ್ತೆ. ಕಾಯಿ ಸೆಟ್ ಆಗೋವರೆಗೆ ಸ್ವಲ್ಪ ಇಲ್ಲ ಆದಂಗೆ ಇವಾಗ ಕಾಯಿ ಸೆಟ್ಟಿಂಗ್ ಆದಂಗೆ ಇವು. ಯಾಕಂದ್ರೆ ಆದ್ಮೇಲೆ ಇದು ಚಿಗುರು ಬರಲ್ಲ, ಚಿಗುರು ಸ್ಟಾಪ್ ಆಕತ್ತೆ. ಕಾಯಿ ಹೆಂಗ ಇದಾಕತ್ತಲ್ಲ ಪೂರ್ತಿ ಚಿಗುರು ಸ್ಟಾಪ್ ಆಕತ್ತೆ. ಚಿಗುರು ಬೇಕು ಸ್ವಲ್ಪ. ಚೆನ್ನಾಗತ್ತೆ, ಒಳ್ಳೆ ಎನರ್ಜಿ ಅದಾವ ಗಿಡ ಮಾತ್ರ. ವರ್ಮಿ ಕಾಂಪೋಸ್ಟ್ ಅದು ಭಾಳ ಚೆನ್ನಾಗಿತ್ತು. ಅದನ್ನು ನಮಸ್ಕಾರಪ್ಪ. ಆರಾಮದೀವಪ್ಪ, ಆರಾಮಿದ್ದೀರಾ? ಏನ್ ಬಿಡಪ್ಪ ಮಾತಾಡ್ಸಂಗಿಲ್ಲ, ದನಿಯರ ಸಾವುಕಾರ. ಇಲ್ಲ ಕೇಳಿದೆ ಬಂದ ತಕ್ಷಣ ಅಲ್ಲಿ ಇದಕ್ಕೆ ಹೋಗ್ಯಾರಮ್ಮ ಅಂತಂದ್ರು. ಮತ್ತೆಂತ ಆರಾಮದೀರಾ? ನಾಗರಾಜರ ಅಪ್ಪಾಜಿಯರು ಇವರು ನಮ್ಮ ಇವ್ರು ಈ ಕಡೆ ಎಲ್ಲ ಪರಿಚಯ ಮಾಡಿಕೊಟ್ಟಾರ ಇವರು, ಮೈದೂರು ಕಡೆ ಎಲ್ಲ. ಮತ್ತೆಂತ ಮತ್ತೆ ಒಂದು 9 ಎಕರೆ ಜಾಸ್ತಿ ಮಾಡ್ಕೊಂಡ್ರಿ. ಚೆನ್ನಾಗೈತಪ್ಪ ಪ್ಲಾಟ್ ಮಾತ್ರ. ಪಪ್ಪಾಯಿ ದಾಳಂಬಿ ಸಸಿ ಒಳ್ಳೆ ಎನರ್ಜಿ ಅದಾವು, ಚೆನ್ನಾಗದಾವು. ಖರ್ಚು ಮಾಡ್ತೀರಿ ನೀವು? ಲಕ್ಷ್ಯ ಮಾಡೋದಿಲ್ಲ ನೀವು ಮಾಡಿದ್ರೆ. ಅದು ತಮ್ಮ ಹೇಳ್ದು ಅದು ಚೆನ್ನಾಗೈತೆ ಬಿಟ್ರಿ ಗೊಬ್ಬರ. ಅದು ಇದು DAP ಗೊಬ್ಬರ, ಇದು ಒಂಥರ ವರ್ಮಿ ಕಾಂಪೋಸ್ಟ್ ಬರುತ್ತಲ್ಲ ಆ ಟೈಪ್ನಾಗ ಒಳ್ಳೆ ಚೆನ್ನಾಗೈತೆ. ಇಲ್ಲ ಪರವಾಗಿಲ್ಲಪ್ಪ, ಇಷ್ಟು ಕಾಯಿ ಸೆಟ್ಟಿಂಗ್ ಸಾಕು ನಿಮಗೆ. ಐತೆ ಬರ್ತೈತಿ, ಬರ್ತೈತಿ ಹಿಂದ್ಗಡೆ ಬರ್ತೈತಿ. ಐತೆ ನೋಡ್ರಿ, ಒಂದು ಎಣ್ಣೆ ಒಂದು ಗಂಟೆ ಐತಿ ಇದ್ರಾಗ. ಇಷ್ಟು ಕಾಯಿ ಸೆಟ್ಟಿಂಗ್ ಸಾಕು ಬಿಡ್ನಾಗ ಮಸ್ತ್ ಐತಿ ಕಾಯಿ. ಇಲ್ಲ ಇಷ್ಟು ಕಾಯಿ ಸೆಟ್ಟಿಂಗ್ ಸಾಕು. ಐತೆ ಒಂದು ಎಣ್ಣೆ ಒಂದು ಗಂಟೆ ಐತಿ ನೋಡಿ. 2 ಎಲ್ಲಿ ಮಗ್ಗದವ. ಜೇನ್ ಐತಲ್ಲ, ಈ ಜೇನು ನಿಮಗೆ ಭಾಳ ಕ್ಲಾಸ್ ಕೆಲಸ ನೋಡು. ಕೆಮಿಕಲ್ ನೈಟ್ ಹೊಡಿತೀವಿ ಕೆಮಿಕಲ್ ಯಾರು ಜಾಸ್ತಿ ಯೂಸ್ ಮಾಡ್ತಾರ ಅಲ್ಲಿ ಕೆಮಿಕಲ್ ಹೊಡಿಬಾರ್ದು ಹೂವಿದ್ದಾಗ. ಹೌದೌದು, ಹೂವೆಲ್ಲ ಸ್ಟಾಪ್ ಆಗಿ ಕಾಯಿ ಸೆಟ್ಟಿಂಗ್ ಆದ್ರೆ ಹೊಡಿಬೋದು. ಈಗ ಮೇನ್ ಬೇಕಾಗಿರೋದು ಇದಕ್ಕೆ ಜೇನುಳ. ಇಲ್ಲ ಜೇನುಳ ನೋಡಿ ಹೆಂಗ 5-6 ಗಟ್ಟಿ ಹೂ ಆಗ್ಬಿಡ್ತಾವ ಜೇನುಳ. ಯಾವಾಗ ಕುಂತ ಎದ್ದೋತ ಜೇನುಳ ಇದ್ರ ಮಾತು ಬೇರೆ. ಚೆನ್ನಾಗ್ರಿ. ಗಂಡು ಪೌಡ್ರಿನಾಗ ಹೋಗಿ ಹೆಣ್ಣು ಮುಗಿ ಹೋಗತ್ತಲ್ರಿ. ಹೌದೌದು. ಇಲ್ಲ ಎಲ್ಲಿ ಜೇನು ಇರುತ್ತೆ ಅಲ್ಲಿ ಹೂವಿನ ಸಮಸ್ಯೆನೇ ಇರಲ್ಲ. ಭಾಳ ಹೊಲ ಇರೋರು ಜೇನಿಂದ ಇದನ್ನ ಇಟ್ರು ತಪ್ಪಲ್ಲ, ಗೂಡು ಇಟ್ರು. ನಾವು ಮೊನ್ನೆ ಕೇಳಿದ್ವಿ ಮೇಡಮ್, ಕೊಡ್ತೀವಿ ಅಂತಂದ್ರೆ ಇನ್ನೊಂದು ವಾರ ಗಿಡಕ್ಕೆ 5-6 ನೋಡ್ರಿ. ಕೆಮಿಕಲ್ ಇದ್ರೆ ಬರಲ್ಲ ನಾಗರಾಜ್ ಗಿಡದಾಗ. ಕೆಮಿಕಲ್ ನೈಟ್ ಹೊಡಿತೀವಿ ಮೇಡಮ್ ನಾವು. ಸಾಯಂಕಾಲ ಟೈಮ್ನಾಗ ಸಂಜೆ ಟೈಮ್ ಹೊಡಿತೀರಲ್ಲ ಫುಲ್ ಎಲ್ಲ ಗೂಡಿಗೆ ಹೋಗಿರ್ತಾವಲ್ರಿ ಅವೆಲ್ಲ ಜೇನುಳ.
ಅವಾಗ ಕುಡಿತೀವಿ ಮೇಡಮ್. ಸಾಯಂಕಾಲ 6 ಗಂಟೆಯಿಂದ ಅದೇ ರಾತ್ರಿ 8 ಗಂಟೆ ಮಟ್ಟಿಗೆ ಹೊಡೆದು ಬಿಡ್ತೀವಿ ಕೆಮಿಕಲ್. ಟಾನಿಕ್ ಒಂದೇ ಇಷ್ಟು ಹೊತ್ತಿನಾಗ ಹೊಡೆಯೋದು ಮೇಡಮ್. ಅದೇ ಇಲ್ಲಪ್ಪ ಚೆನ್ನಾಗೈತೆ, ಟಾನಿಕ್ 3 ದಿನಕ್ಕೆ ಚೆನ್ನಾಗೈತೆ ನಾಗರಾಜ್. ಚೆನ್ನಾಗಿ ಮಾಡ್ಕೊಳ್ರಿ. ಹಿಂಗೆ ದೇವ್ರು ಒಳ್ಳೇದು ಮಾಡಲಿ. ಹಿಂಗೆ ವರ್ಷಕ್ಕೆ ಅಭಿವೃದ್ಧಿ ಆಗ್ಬೇಕು ರೈತರು. ಅವಾಗನೇ ಒಂದು ಸಾಧನೆ ಅನ್ನೋದು ಜೀವನ. ಗ್ರೋತ್ ಬಂದ ಮೇಡಮ್. ಹೌದು, ಗಿಡ ಫುಲ್ ಎನರ್ಜಿ ಅದ ಬಿಡ್ರಿ. ಮೂರನೇ ವರ್ಷದ 3 ವರ್ಷದ ಗಿಡ ನೋಡ್ರಿ. 3 ವರ್ಷದ ಗಿಡ ನೋಡ್ರಿ ರೈತರು ಇದು. ಅಲ್ಲ 7-8 ಅಡಿ ಅದ ಮೇಡಮ್ ಒಂದು. ಐದವ ಅದಕ್ಕಿನ್ನು ಸ್ಟೆಮ್ ಐತಲ್ಲ, ಹ್ಞೂ ಬಡ್ಡಿ ಹೆಂಗೈತೆ ನೋಡ್ರಿ, ಎಷ್ಟು ಸ್ಟ್ರಾಂಗ್ ಐತಂತ. ಹಿಂಗಿದ್ರ ತಾಕತ್ ಬಾರಿ ಇರ್ತದೆ. ಬರ್ತೈತೆ ಮೇಡಮ್. ಕಾಯಿ ಚೆನ್ನಾಗಿ ಸೈಜ್ ಒಳ್ಳೆ ಸೈಜ್ ಬರ್ತೈತಿ. ಹೂ ಕೂಡ ಸೈಜ್ ಹಂಗದ ನಗ್ರ. ಹ್ಞೂ ರೀ. ಹೂ ಒಳ್ಳೆ ಸೈಜ್ ಅದ. ನಾವು 5.5 ಅಡಿ ಮ್ಯಾಲೆ ಎಲ್ಲಿ ಸುಮಾರು ಒಂದು 6.5 ಅಡಿ ಅದಾವ. 5 ಅಂದ್ರೆ 6.5-7 ಅಡಿ ಬರ್ತದೆ. ಹೌದು ಭಾರಿ ಐಟು ಗಿಡ ಎಷ್ಟು ಸ್ಟೆಮ್ ಇರುತ್ತೆ ಅಷ್ಟು ಸೈಜ್. ಗಿಡ ಎಷ್ಟು ಹೆಲ್ದಿಯಾಗಿ ಎಷ್ಟು ಇದಿರ್ತತ್ತ. ಎಲ್ಲಿ ಬಿಡ್ರಿ ಭಾಳ ಚೆನ್ನಾಗೈತೆ. ಮಾಡ್ತಿರಪ್ಪ, ಕಷ್ಟಪಡ್ತೀರಿ. ಕಷ್ಟಪಟ್ಟ ಫಲ ಸಿಕ್ಕ ಲಕ್ಷ ಮೇಡಮ್ ಅರೇ. ಹೌದಲ್ಲ, ಔಷಧಿಗೆ ಗೊಬ್ಬರಕ್ಕೆ ಆಳಿಗೆ ಅಂತ ಹಂಗೆ ಖರ್ಚು ಮಾಡಿ ಭಾಳವಲ್ಲ ಅಲ್ಲ ನಗರಾಜ್. ಮತ್ತೆ ಅದು 2 ಲಕ್ಷ 1 ಲಕ್ಷ ಒಂದ್ ದಿನಕ್ಕೆ ಯಾರ ಔಷಧಿ ತಂದಿ ಅಂದ್ರೆ ಒಂದ್ ವಾರಕ್ಕೆ ಹೌದೌದು, ಒಂದ್ ವಾರಕ್ಕೆ ಸ್ಪ್ರೇ ಗೊಬ್ಬರ ಅಂತಂದ್ರೆ 1 ಲಕ್ಷ 2 ಲಕ್ಷ ದುಡ್ಡು ಬೇಕು. ಹೌದು ಬೇಕು. ಹೊಲ ಭಾಳ ಆದಂಗಲ್ಲ. ಭಾಳ ಹೊಲ. ಇಲ್ಲ ನೋಡಿ ಚೆನ್ನಾಗೈತೆ. 16 ಎಕರೆ ಐತಿ ನಮ್ಮ ದಾಳಿಂಬೆ. ಈಗ ಹಳೇದು 6 ಅದು 10. ಹ್ಞೂ ರೀ. ಟೋಟಲ್ 16 ಎಕರೆ ಆಕತ್ತಲ್ಲ. ಆಗ್ಲಪ್ಪ ದೇವ್ರಿನ ಹಿಂಗೆ ಹೆಚ್ಚೆಚ್ಚು ಮಾಡ್ಕೊಂತ ಹೋಗ್ಲಿ. ಇನ್ನ ಒಳ್ಳೇದಾಗಲಿನ. ಹೂವೇನು ಚೆನ್ನಾಗಿ ಬಂದತ್ರಿ, ಗಂಡು ಬಂದತ್ರಿ ಫುಲ್. ಅಲ್ಲ ಬರುತ್ತೆ ಬಿಡ್ರಿ. ಹೆಣ್ಣು ಒಂದು ಗಂಡು. ಹೌದಾ, 2 ಜೊತೆಗೆ ಅದಾವ. ಅದು ಏನಾಗಲ್ಲ. ಆಲ್ರೆಡಿ ಗಿಡಕ್ಕೆ 20-30 ಅಲ್ಲ ಸೆಟ್ ಆಗೇ ಬಿಡುತ್ತೆ. ಹೌದು ಅದಾವ. ಇಲ್ಲಿಂಗ್ ಸೈಜ್ ಬರ್ಬೇಕಂದ್ರೆ ಟಂಬಿಗೆ ಈ ತರ ಬರ್ಬೇಕು. ಈ ತರ ಬಂದ್ರ ಒಳ್ಳೆ ಬರೋಬ್ಬರಿ ಸೈಜ್ ಬರ್ತೈತಿ. 700, 800, 600 ಗ್ರಾಮ್ ಬರ್ತೈತಿ. ಯಾವಾಗ ಇದು ಖಾಲಿ ಕುಂತ್ಕಂತಿದ್ದು ಬಡ್ಡಿಗೆ ಹೂ ಕಾಯಿ ಸೈಜ್ ಒಳ್ಳೆ ಸೈಜ್. ಈ ತುದಿ ಬರ್ತಾವಲ್ಲ ಇನ್ನು ಸ್ವಲ್ಪ ಗಿಡ ಕಟ್ಟಾಕ್ರಿ ಭಾಳ ರಿಸ್ಕ್. ಅಲ್ಲೇ ಬಡ್ಡಿಗೆ ಬಂತಂದ್ರೆ ಸ್ಟೆಮ್ಗೆ ಭಾಳ ಇದು ಬರ್ತೈತಿ ಸೈಜ್. ಅನುಭವ ಭಾಳ ಅನುಭವ ಆಗ್ಬಿಟ್ಟಿತ್ತಲ್ಲ ನಗರ ದಾಳಂಬ್ರಿ 3 ವರ್ಷದಾಗ. ಈ ವರ್ಷ ಫಸ್ಟ್ನೇ ವರ್ಷ ನ್ಯಾಚುರಲ್ ಒಂದು 46 ಲಕ್ಷ, ಹಿಂದಿ ವರ್ಷ ಒಂದು 56 ಲಕ್ಷ, ಮತ್ತೆ ಇದು 3ನೇದಲ್ರಿ. ಮತ್ತೆ ಪಪ್ಪಾಯಿ ಒಂದು 17 ಲಕ್ಷ ಬೀಳತ್ ಮೇಡಮ್. ಕೆಲಸ ನಾವು ಸೆಟ್ಲ್ ಆಗ್ಬಿಡಲ್ಲ ಮೇಡಮ್ ಅವ್ರೆ. ನೋಡ್ರಿ ಎಷ್ಟಾದ ನಾಗರಾಜ್ ದಾಳಂಬ್ರಿದ? 56 ಲಕ್ಷಕ್ಕೆ ಐತಿ. 56 ಲಕ್ಷ. ಬಿಟ್ಬಿಟ್ಟಿದ್ವಿ. ಆ ಕಡೆ ವರ್ಷದ 46 ಲಕ್ಷ ಫಸ್ಟ್ ಇವನ್ ವರ್ಷ. ಅವಾಗ 17 ಲಕ್ಷ ಪಪ್ಪಾಯಿ, ಮತ್ತೆ ಅದ ವರ್ಷದಾಗ 46 ಲಕ್ಷ ದಾಳಿಂಬ್ರಿ ಆಗಿತ್ತು. ಯಾರು ಎದುರಿಸ್ತಾರ ಅವ್ರು, ಪಪ್ಪಾಯಿ ದಾಳಿಂಬ್ರಿ ಆಗಲ್ಲ, ಹೆಂಗ್ ಮಾಡ್ತೀರ ಹಂಗ್ ಮಾಡ್ತೀರ ಅಂತ ನಮಗೆ ಚಾಲೆಂಜ್ ಅದ. ನೀವ್ ಬೆಳೆದಿರಲ್ಲಪ್ಪ ಇವಾಗ. ಯಾರು ಎದುರಿಸಿರ ಅವ್ರು ಎದುರಿಸ್ತಾರ ಸುಳ್ಳಾದ್ರ. ಹೌದಾ, ನಮಗೆ ಗೊತ್ತೈತಲ್ಲ. ಅಲ್ಲ ಈಗ ಎದುರಿಸ್ತಾರ ಸುಳ್ಳಾದ್ರಲ್ಲ ಇವಾಗ. ಗೊತ್ತೈತ್ರಿ ನಮ್ಗೆ ಗೊತ್ತೈತಿ. ಒಂದ್ ಹೇಳೋದು ಯಾರನ್ನ ಕೇಳ್ತಿರ್ತಾರ, ನಿಮ್ಮ ಮೇಡಮ್ ಇದು ಮಾಡ್ಬೇಕಾ ಇದು ಮಾಡ್ಬಾರ್ದಪ್ಪ ಎಲ್ಲ ಮಾಡ್ರಿ. ನೀವು ನಿಮ್ ಕೈಯಾಗ ಐತಿ ಬೆಳೆ ಮಾಡೋದು. ಸುಮ್ನೆ ಅವ್ರು ಹೇಳಿದ್ರಿ ಇವ್ರು ಹೇಳಿದ್ರೆ ಅವ್ರನ್ನ ಮಾತೇ ಕೇಳ್ಬಿಡ್ರಿ. ನಮ್ನ ಯಾಕೆ ಫೋನ್ ಮಾಡ್ತೇವೆ ಅಂತೀರ? ನಾನು ಹೇಳ್ಬಿಡ್ತೀನಿ. ನಾನು ಅವ್ರಿಗೆ ಗೊತ್ತಿರ್ಬೇಕು, ನಂಬಿಕೆ ಇರ್ಬೇಕು ಫಸ್ಟ್. ಅಲ್ಲ ಈಗ ನಾನು ಮಾಡಬಲ್ಲೆ ಅನ್ನೋ ನಂಬಿಕೆ ಇದ್ರ ಖಂಡಿತ ಸಕ್ಸಸ್ ಕಾಣಬಹುದು. ನನ್ನ ಕೈಲಿ ಆಗಲ್ಲ ಅಂದ್ರೆ ಆಗದೇ ಇಲ್ಲ ಅದು. ಹೌದಲ್ಪ. ಇದು ಕೊಳೆ ರೋಗ ಮೇಡಮ್. ಈ ತರ ಎಲ್ಲ ಬಾಳ ಆಗ್ಬಿಟ್ಟ ಸಮಸ್ಯೆ. ಹಾಕಿದ್ರೆ ಇದು ಕಂಟ್ರೋಲ್ ಆಗ್ತಲ್ರಿ. ಹೌದು, ಕೀಳಾದ್ರಿ ಮತ್ತೆ ಆ ತರ ಹೊಸ ಗಿಡ ಹಚ್ಚದ್ರಿ. ಹಿಂಗ ಕಟ್ ಮಾಡ್ತೀವ್ರಿ ಅಲ್ಲಿ ನೋಡ್ರಿ, ಆ ತರ ಹೊಸ ಗಿಡ ಹಚ್ಚಿರಲ್ಲ ಅಲ್ಲಿ. ಇಲ್ಲಪ್ಪ ಆಗ್ತಾವ. ಮತ್ತೆ ಏನ್ ಮಾಡಕ್ಕಲ್ಲ, ಮಾಡ್ಕೋಬೇಕಷ್ಟೇ. ಅದು ಎಲ್ಲರಿಗೂ ಬರುತ್ತೆ ಬಿಡಮ್. ದಾಳಂಬ್ರಿ ಎಲ್ಲ ರೇಷ್ಮೆ ಎಲ್ಲ ಭಾಳ ಬಂದಾವ. ಕೆಲವೆಲ್ಲ ಪ್ಲಾಟ ತೆಗ್ದ್ಬಿಟ್ಟಾರ ಅದ್ರ ಹೆಚ್ಚಿಗೆ. ನೋಡ್ರಿ ರೈತರಿಂದ ರೈತರಿಗೆ ಮಾಹಿತಿ ಇಷ್ಟ ಇರುತ್ತೆ. ಯಾವ್ದ ಕಾರಣಕ್ಕೂ ಡೈರೆಕ್ಟ್ ಬಿಡ್ಬೇಕು ಅನ್ನೋದು ಅವ್ರಿಗೆ ಇದು ಇರ್ಬೇಕ್ರಿ. ನಾವು ಬಿಟ್ಟು ನಮ್ಮ ಕ್ರಾಪ್ ಯಾವಾಗ ಬರ್ತದೆ, ನೀರು ಹೆಂಗೆ ಯಾವಾಗ ಎಷ್ಟಿರ್ಬೇಕು, ಮಳೆ ಹೆಂಗ್ ಬಿಡಕಂತ ಅವ್ರ ಮೇಲೆ ರೀ. ಹೌದು. ಆ ವರ್ಷ ಆಗಸ್ಟ್ ತಿಂಗಳಿಗೆ ಮಾಡ್ಕೊಂತೀವ್ರಿ. ಫೆಬ್ರವರಿ ಶಿವರಾತ್ರಿ ಅಮಾವಾಸ್ಯೆ ಹಂಗ ಹಣ್ಣು ಕ್ರಾಪ್ ಬರ್ತೈತ್ರಿ. ಹೌದಲ್ಲ, ಶಿವರಾತ್ರಿಗೆಲ್ಲ ಬಂದ್ಬಿಡುತ್ತೆ. ಶಿವರಾತ್ರಿ ಬಂದ್ಬಿಡುತ್ತೆ. ಅಷ್ಟಾಗಿ ನೀರಿಂದ ನಮ್ಗೆ ಅಣ್ಣ ಬಂದತ್ತಲ್ರಿ, ನೀರ್ ಹೊಡೆದ್ರೆ ಮುಟ್ರೆ ಬೋರ್ ನಡಿತೈತ್ರಿ ಬ್ಯಾಸಿಗ್ಯಾಗ. ಅಲ್ಲ ಹಣ್ಣು ಬಂದಿರ್ತಲ್ಲ ಆ ಟೈಮಿಗೆ ಕರೆಕ್ಟ್ ಬಿಸಿಲು ಜಾಸ್ತಿ ಆಗಕ್ಕ ಹಣ್ಣೆಲ್ಲ ಮಾರ್ಕೆಟ್ ಹೋಗ್ಬಿಡ್ತದೆ. ಹಂಗ ಮಾಡ್ಕೊಂಡ್ ನಾವು ನೀರಿನ ಮತ್ತೆ ತರ್ಕೋತಿ ಆಗ್ಬಾರ್ದು, ಸೈಜ್ ಬರಲ್ಲ. ಇಲ್ಲ ಇವಾಗ ತಿಳಿದಾಗ ಬಿಡಾಕತ್ ಬಿಟ್ರಲ್ಲ, ಹಂಗಾಗಿ ಸಮಸ್ಯೆಗಳು ಇವ್ರಿಗೆ. ಅಪ್ಪಾಜಿ ನೋಡಿ ನೋಡ್ರಿ ಐತ್ರಿ 1 ತಿಂಗಳು ಅದು. ರೈತರಿಂದ ರೈತರಿಗೆ ಮಾಹಿತಿ ಇಷ್ಟ ಇರುತ್ತೆ. ದಾಳಂಬಿ ಮಾಹಿತಿ ಬೇಕಂದ್ರೆ ನಾಗರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ನಂಬರ್ ಹಾಕಿರ್ತೀವಿ. ಅವರು ಸ್ವಲ್ಪ ಯಾವ್ದಷ್ಟು ಮಾಹಿತಿ ಕೊಡ್ತಾರೆ ನಿಮಗೆ. ಗಿಡದಿಂದ ಗಿಡ ಕಾರ್ ಮಾಡಿ ಕೊಳೆಯ ರೋಗ ಬರ್ತಲ್ರಿ. ಹೌದು, 8 ಐತ್ರಿ ಗಿಡದಿಂದ ಗಿಡಕ್ಕೆ 6 ಮಾಡೀನ್ರಿ. ಒಂದೊಂದ್ ಗಿಡ ನೆಟೆ ಬಂದ್ ಹೋದ್ರು ಈಗ ಬೆಳೆದಾರ